ಇನ್ನೊಂದು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗ. ಈ ವೇಳೆ ಅವರು ಗಂಭೀರವಾಗಿರ್ತಕ್ಕಂಥ ರಾಜ್ಯದ ಸಿಎಂ ಆರೋಪ ಮಾಡ್ತಾರೆ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ, ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಅಂತ. ನೋಡಿ, ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂತಹ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗ್ತದೆ. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ಮಾನ್ಯ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕು ಅನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ ಡಿ.ಕೆ. ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗೋದು ಬರ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿದ್ರೆ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರಿದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತೈತೆ ನಾನು. ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತೈತೆ. ಅವ್ರ ವಕೀಲರು ಹೇಳಿರ್ತಾರೆ, ಇದರಲ್ಲಿ ನಾನು ಭಾಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದತ್ತೆ ಏನಾರು ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವ್ರು ಹೇಳ್ಯಾರ, ನಾ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಅವ್ರು ಟೀಕೆ ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾರೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು, ಬಿಜೆಪಿಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊತ ಅಡ್ಡಾಡಿ ಹಂಗೆ ಎಲ್ಲಾನು ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗ. ಈ ವೇಳೆ ಅವರು ಗಂಭೀರವಾಗಿರ್ತಕ್ಕಂಥ ರಾಜ್ಯದ ಸಿಎಂ ಆರೋಪ ಮಾಡ್ತಾರೆ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ, ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಅಂತ. ನೋಡಿ, ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂತಹ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕಾಗ್ತದೆ. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ಮಾನ್ಯ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕು ಅನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ ಡಿ.ಕೆ. ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ಜೈಲಿಗೆ ಹೋಗೋದು ಬರ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿದ್ರೆ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರಿದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತೈತೆ ನಾನು. ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತೈತೆ. ಅವ್ರ ವಕೀಲರು ಹೇಳಿರ್ತಾರೆ, ಇದರಲ್ಲಿ ನಾನು ಭಾಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದತ್ತೆ ಏನಾರು ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವ್ರು ಹೇಳ್ಯಾರ, ನಾ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಟೀಕೆ ಮಾಡ್ತಾರೆ, ಅವ್ರಿಗೆ ಟೀಕೆ ಮಾಡ್ತಾರೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು, ಬಿಜೆಪಿಯ ವಿಜೇಂದ್ರ ಕೂಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ತು ಕೆಲವೊಂದು TV ಒಳಗೆ ಹೊಡೆದೇ ಹೊಡಿತಾರೆ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತು ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊತ ಅಡ್ಡಾಡಿ ಹಂಗೆ ಎಲ್ಲಾನು ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ.